ಎಲ್ಲರಿಗೂ ನಮಸ್ಕಾರ. ಜ್ಯೋತಿಷ್ಯ ಜ್ಞಾನ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಮಿಥುನ ರಾಶಿಯವರ ದುಃಖಕ್ಕೆ ಪ್ರಮುಖ ಕಾರಣಗಳು ಅಥವಾ ಮಿಥುನ ರಾಶಿಯವರ ಸಮಸ್ಯೆಗೆ ಪ್ರಮುಖ ಕಾರಣಗಳು ಈ ಬಗ್ಗೆ ನೋಡ್ತಾ ಹೋಗೋಣ. ಈ ಸಾಮಾನ್ಯವಾಗಿ ಮಿಥುನ ರಾಶಿಯವರ ದುಃಖಕ್ಕೆ ಮೊದಲನೇ ಕಾರಣ ಅಂತ ಹೇಳಿದರೆ ಅದು ಅವರಲ್ಲಿರುವಂಥ ಅತೀವವಾದಂಥ ಖರ್ಚಿನ ಪ್ರವೃತ್ತಿ. ಅವರು ಅಂತ ಹೇಳಿದ್ರೆ ಅವರು ಎಷ್ಟು ಬೇಕಾದರೂ ದುಡಿಬೋದು, ಆದರೆ ಹೆಚ್ಚು ಖರ್ಚು ಮಾಡ್ತಾರೆ. ಎಷ್ಟು ಹಣ ಗಳಿಸಿದ್ರು ಕೂಡ ಖರ್ಚು ಕೂಡ ಹಾಗೆ ಆಗ್ತದೆ. ಇದು ಏನಾಗ್ತದೆ ಅಂತ ಹೇಳಿದ್ರೆ ಇವರು ಖರ್ಚು ಜಾಸ್ತಿ ಮಾಡೋ ಕಾರಣ ಇವರಿಗೆ ಅಗತ್ಯ ಇರುವ ಸಮಯದಲ್ಲಿ ಇವರಿಗೆ ಹಣ ಸಿಗಲ್ಲ. ಆವಾಗ ಹಣದ ಅಭಾವ ಎದುರಿಸ್ತಾರೆ. ಇದು ಇವರ ದುಃಖಕ್ಕೆ ಪ್ರಮುಖ ಕಾರಣ ಆಗ್ತದೆ ಅಂತ ಹೇಳ್ಬೋದು. ಮತ್ತು ಮಿಥುನ ರಾಶಿಯವರ ದುಃಖಕ್ಕೆ ಎರಡನೇ ಕಾರಣ ಅಂತ ಹೇಳಿದ್ರೆ ಇವರಲ್ಲಿರುವಂಥ ನಿಯಂತ್ರಣ ಇಲ್ಲದಂಥ ಮಾತು, ಅನ್ಕಂಟ್ರೋಲ್ ಇರುವಂಥ ಮಾತು. ಅಂದರೆ ಇವರ ಮಾತಿನಲ್ಲಿ ನಿಯಂತ್ರಣ ಇರಲ್ಲ. ಅಂದರೆ ಇವರ ಮನಸ್ಸಿನಲ್ಲಿ ಆ ಥರ ಏನು ಕೆಟ್ಟದ್ದು ಆ ಥರ ನೆಗೆಟಿವ್ ಏನಿರಲ್ಲ. ಇವರು ಅಂತ ಹೇಳಿದ್ರೆ ಮಿಥುನ ರಾಶಿಯವರು ತುಂಬ ಫ್ರೀ ಮೈಂಡು. ಇವರ ಮಾತಿನ ಬರದಲ್ಲಿ ಏನೇನೋ ಹೇಳಿಬಿಡ್ತಾರೆ. ಅದು ಬೇರೆಯವರಿಗೆ ಅದು ಏನೋ ಒಂಥರ ಆಗ್ತದೆ. ಈ ಥರ ಇವರು ಮಾತಾಡುವಂಥ ಶೈಲಿ ಕೂಡ ಇವರಿಗೆ ದುಃಖಕ್ಕೆ ಕಾರಣ ಆಗ್ಬೋದು ಅಂತ ಹೇಳ್ಬೋದು. ಮತ್ತು ಮೂರನೇ ಕಾರಣ ಅಂತ ಹೇಳಿದ್ರೆ ಇವರು ಅಂತ ಹೇಳಿದ್ರೆ ಇವರ ಜೀವನದ ಉದ್ದೇಶ ಅಥವಾ ಗುರಿಯ ಬದಲಿಗೆ ಮನರಂಜನೆ, ಮೋಜು ಮಸ್ತಿಗೆ ಹೆಚ್ಚು ಮಹತ್ವ ಕೊಡ್ತಾರೆ ಅಂತ ಹೇಳ್ಬೋದು. ಸಾಮಾನ್ಯವಾಗಿ ಇವರು ಮಿಥುನ ರಾಶಿಯವರು ಹಾಗೆ ಅಂದರೆ ಸ್ವಲ್ಪ ಮನರಂಜನೆ, ಹೊರಗಡೆ ತಿರುಗಾಡೋದು, ಸ್ನೇಹಿತರು, ಫ್ರೆಂಡ್ಸು ಇವರು ಜಾಸ್ತಿನೇ ಇರ್ತಾರೆ. ಇದೇನಾಗ್ತದೆ ಅಂತ ಹೇಳಿದ್ರೆ ಇವರ ಉದ್ದೇಶ ಹಿಂದೆ ಉಳಿಬೋದು. ಇದು ಕೂಡ ಇವರ ದುಃಖಕ್ಕೆ ಕಾರಣ ಆಗ್ಬೋದು. ಮತ್ತು ಮೂರನೇ ಕಾರಣ ಅಂತ ಹೇಳಿದ್ರೆ ಇವರು ತುಂಬ ಅತಿಯಾದ ಆಲಸ್ಯ ಪ್ರವೃತ್ತಿ. ಇವರಿಗೆ ತುಂಬ ಒಂದು ಸೋಮಾರಿತನ, ಆಲಸ್ಯ ಪ್ರವೃತ್ತಿ, ಮತ್ತು ಇವರು ಕೆಲಸವನ್ನು ಮುಂದೂಡುವ ಪ್ರವೃತ್ತಿ ಕೂಡ ಇರ್ತದೆ ಇವರಿಗೆ. ಇವರಂತ ಹೇಳಿದ್ರೆ ಈ ಥರ ಆಲಸ್ಯ ಪ್ರವೃತ್ತಿ ಕಾರಣ ಹೆಚ್ಚು ಬರುವಂಥ ಅವಕಾಶ ಕಳ್ಕೊಳ್ಬೋದು, ಒಳ್ಳೊಳ್ಳೆ ಅವಕಾಶವನ್ನು ಕಳ್ಕೊತಾರೆ ಅಂತ ಹೇಳ್ಬೋದು. ನೆಕ್ಸ್ಟ್ ಐದನೇ ಕಾರಣ ಅಂತ ಹೇಳಿದ್ರೆ ಇವರು ತಮ್ಮನ್ನು ತಾವು ತುಂಬ ಬುದ್ಧಿವಂತ, ತುಂಬ ಶ್ರೇಷ್ಠ ಅಂತ ತಿಳ್ಕೊತಾರೆ. ಅಂದರೆ ತಾವು ಮಾತ್ರ ಬುದ್ಧಿವಂತ, ಎಲ್ಲ ತಿಳಿದಿದೆ ಅಂತ ತಿಳ್ಕೊತಾರೆ. ಸಾಮಾನ್ಯವಾಗಿ ಮಿಥುನ ರಾಶಿಯವರು ತುಂಬ ಬುದ್ಧಿವಂತರಾಗಿಯೇ ಇರ್ತಾರೆ. ಯಾಕಂದರೆ ಮಿಥುನ ರಾಶಿಯವರು ತುಂಬ ಒಂದು ಶಾರ್ಪ್ ಮೈಂಡೆಡ್, ಬುದ್ಧಿಶಾಲಿಯಾಗಿರ್ತಾರೆ. ಆದರೆ ಅದನ್ನು ಅವರು ತುಂಬ ಒಂದು ಈಗೋ ಥರ ತಗೊಳ್ತಾರೆ. ತಮಗೆಲ್ಲ ಗೊತ್ತಿದೆ, ಎಲ್ಲ ಗೊತ್ತಿದೆ ಅಂತ ತಿಳ್ಕೊಳ್ತಾರೆ. ಅಂದರೆ ಇದೇನಾಗ್ತದೆ ಅಂತ ಹೇಳಿದ್ರೆ ಈ ಒಂದು ಪ್ರವೃತ್ತಿ ಇದೆಯಲ್ಲ, ಇದು ಅಂದರೆ ಬೇರೆಯವ್ರ ಹತ್ರ ಸಲಹೆ ತಗೊಳ್ಳಿಕ್ಕೆ ಕೂಡ ಇವರು ಹಿಂಜರಿತಾರೆ. ಇದು ಕೂಡ ಇವರ ಸಮಸ್ಯೆಗೆ ಕಾರಣ ಆಗ್ತದೆ ಅಂತ ಹೇಳ್ಬೋದು. ಮತ್ತು ಆರನೇ ಕಾರಣ ಅಂತ ಹೇಳಿದ್ರೆ ಇವರು ತುಂಬ ಒಂದು ಅತಿಯಾಗಿ ಒಂದು ಯೋಚಿಸುವ ಪ್ರವೃತ್ತಿ. ಇವರು ಯಾವಾಗಲೂ ಕೂಡ ಯೋಚಿಸ್ತಾರೆ. ಅಂದರೆ ಇವ್ರದ್ದು ಆಲೋಚನೆ ಅಂತ ಹೇಳಿದ್ರೆ ಇವರ ಮನಸ್ಸಲ್ಲಿ ಯಾವಾಗಲೂ ಕೂಡ ಒಂದು ಇದು ಆಲೋಚನೆ ಇದೆಯಲ್ಲ ತರಂಗ, ಯಾವಾಗಲೂ ಕೂಡ ಒಂದು ಯೋಚನೆ. ಮತ್ತು ಇವರು ಮನಸ್ಸಿಗೆ ತುಂಬ ಒಂದು ಒತ್ತಡ ಕೊಡ್ತಾರೆ. ಇದು ಕೂಡ ಇವರ ದುಃಖಕ್ಕೆ ಕಾರಣ ಆಗ್ತದೆ ಅಂತ ಹೇಳ್ಬೋದು. ಮತ್ತು ಕೊನೆಯದಾಗಿ ಏಳನೇ ಕಾರಣ ಅಂತ ಹೇಳಿದ್ರೆ ಇವರ ಅತಿಯಾದ ಆಸೆ ಮತ್ತು ನಿರೀಕ್ಷೆ. ಇವರಂತ ಹೇಳಿದ್ರೆ ಇವರಿಗೆ ಲೈಫಲ್ಲಿ ಎಲ್ಲ ಪಡಿಬೇಕು ಅಂತ ತುಂಬ ಒಂದು ಆಸೆ ಇರ್ತದೆ ಇವರಿಗೆ, ಮಿಥುನ ರಾಶಿಯವರಿಗೆ. ಮತ್ತು ಇವರು ಇನ್ನೊಂದು ಅಂತ ಹೇಳಿದರೆ ಇವರು ಬೇರೆಯವ್ರ ಮೇಲೆ ತುಂಬ ಒಂದು ಅತಿಯಾದ ನಿರೀಕ್ಷೆ ಇಡ್ತಾರೆ. ಇದು ಕೂಡ ಇವರ ದುಃಖಕ್ಕೆ ಕಾರಣ ಆಗ್ತದೆ. ಯಾಕಂದರೆ ಬೇರೆಯವ್ರ ಮೇಲೆ ಒಂದು ನಿರೀಕ್ಷೆ ಇರೋದು ಒಳ್ಳೆಯದು, ಆದರೆ ಅತಿಯಾದರೂ ಕೂಡ ಅದು ಕೂಡ ತುಂಬ ಕೆಟ್ಟ ಪರಿಣಾಮ ಬೀರ್ತದೆ. ಇದು ಕೂಡ ಬೇರೆಯವರ ಮೇಲೆ ಇರುವಂಥ ಅತಿಯಾದ ನಿರೀಕ್ಷೆ ಕೂಡ ಇವರಿಗೆ ದುಃಖವನ್ನು ಕೊಡ್ತದೆ ಅಂತ ಹೇಳ್ಬೋದು. ಇವರಿಗೆ ಸಲಹೆ ಅಂತ ಹೇಳಿದ್ರೆ ಇವರ ದುಃಖ ನಿವಾರಣೆಗೆ ಸಲಹೆ ಅಂತ ಹೇಳಿದ್ರೆ ಇವರು ಬೇರೆಯವರ ಮೇಲೆ ತುಂಬ ಆಸೆ, ನಿರೀಕ್ಷೆಯನ್ನು ಕಮ್ಮಿ ಮಾಡ್ಕೋಬೇಕು. ಮತ್ತು ಮಾತಿನಲ್ಲಿ ಕಂಟ್ರೋಲ್ ಇರಬೇಕು. ಮತ್ತು ಸ್ವಲ್ಪ ಆಲಸ್ಯ ಸ್ವಭಾವ ತುಂಬ ಕಮ್ಮಿ ಮಾಡಿ ತಮ್ಮ ಗುರಿಯ ಕಡೆಗೆ ತುಂಬ ಅದು ಗಮನ ಹಾಕಿದರೆ ತುಂಬ ಒಳ್ಳೆಯದಂತ ಹೇಳ್ಬೋದು.